ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹಿತ ಜಾತ್ರೆಯನ್ನು 10/4/2026 ಪ್ರಾರಂಭಗೊಂಡು ಉಡಿ ತುಂಬ ಕಾರ್ಯಕ್ರಮದೊಂದಿಗೆ ಪ್ರಾರಂಭಗೊಂಡು 5 ದಿನಗಳ ಪರ್ಯಂತರ ಉಡಿ ತುಂಬುವ ಕಾರ್ಯಕ್ರಮವನ್ನು ವಿಸ್ತರಿಸಲಾಗಿದೆ. ಪ್ರತಿ ವರ್ಷವೂ ನಾವು 13/4/24ರಿಂದ 14/4/24ರವರೆಗೆ ಮಾತ್ರ 2 ದಿವಸಗಳ ಕಾರ್ಯಕ್ರಮವಿತ್ತು. ಈ ವರ್ಷ ವಿಶೇಷ ಏನಪ್ಪ ಅಂತಂದ್ರೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹೆಚ್ಚಿಗೆ ಮಾಡಲಾಗಿ ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡ ಈ ಕಾರ್ಯಕ್ರಮವನ್ನು ಹೆಚ್ಚಿಗೆ ಮಾಡಿ ರುದ್ರಾಭಿಷೇಕ ಹೋಮವನಾದಿಗಳನ್ನು ಜಗನ್ಮಾತೆಗೆ ಉಡಿ ತುಂಬುವಂಥದ್ದು. ಯಾಕಂತಂದ್ರೆ ಆ ತಾಯಿಗೆ ಉಡಿ ತುಂಬುವಂಥದ್ದು ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಅದು ಮುಖ್ಯವಾಗಿ ನಮ್ಮ ತಾಯಂದಿರಿಗೆ ಅನ್ವಯಕತೆ. ಆ ತಾಯಂದಿರು ಏನ್ ಮಾಡ್ತಾರೆ ಅಂತಂದ್ರೆ ಭಕ್ತಿಯಿಂದ ಬಂದ ಆ ಜಗನ್ಮಾತೆಗೆ ಉಡಿ ತುಂಬೋದ್ರಿಂದ ಅವರು ಸಕಲ ಇಷ್ಟಾರ್ಥಗಳು ಇಳಿಯೋದ್ರ ಜೊತೆಗೆ ಅವರ ಇಡೀ ಕುಟುಂಬದ ಉದ್ಧಾರನೂ ಆಕತಿ. ಮತ್ತೆ ಎಲ್ಲರಿಗೂ ಜಗತ್ತಿನಲ್ಲಿ ಒಂದು ಶಾಂತಿ ಸ್ಥಾಪನೆ ಹೋಗ್ತತಿ. ಮತ್ತೆ ಎಲ್ಲರಿಗೂ ಅನುಕೂಲ ಆಕತಿ ಅಂತಂದ್ರೆ ಒಟ್ಟಾರೆ ಆ ತಾಯಿಯ ಒಂದು ಸೇವೆ ಮಾಡೋಣದ್ರಿಂದ ಅನುಕೂಲ ಆಕತಿ. ಇದರ ಜೊತೆಗೆ ಮತ್ತೆರಡು ಕಾರ್ಯಕ್ರಮ ಅಂತ ಪ್ರತಿ ಹುಣ್ಣಿಮೆಗೆ ಬೆಳಗಿನ ಜಾವ ಅಭಿಷೇಕ, ಅದರ ಜೊತೆಗಿನ ಸಾಧ್ಯ ಅದರ ಪಾರಾಯಣ, ಅದರ ಜೊತೆಗಿನ ನಿತ್ಯ ಒಂದು ಈ ಹುಣ್ಣಿಮೆ, ಅದೇ ರೀತಿನ ಅಮಾವಾಸ್ಯೆಗೂ ಆ ಕಾರ್ಯಕ್ರಮ ಹಾಕೊಳ್ಳುವಂಥ ಒಂದು ವಿಶೇಷ ಕಾರ್ಯಕ್ರಮ ಹಾಕೊಂಡು ಅವಕ್ಕೆ ಈ ಭಕ್ತರಿಗೆ ನಾವು ಒಂದು 501 ರೂಪಾಯಿ ಮಿನಿಮಮ್ ಮಾಡಿ ಅವ್ರವ್ರ ಭಕ್ತಾನುಸಾರವಾಗಿ ಆ ಕೊಟ್ಟದ್ದನ್ನ ಆ ಒಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಕಾರ್ಯಕ್ಕೆ ವಿನಿಯೋಗ ಮಾಡ್ತು ಅನ್ನುವಂಥ ಮಾತನ್ನು ಹೇಳ್ತಾ, ಅದರ ಜೊತೆಗಿನ ಈ ಉಡಿ ತುಂಬುವಂಥ ಕಾರ್ಯಕ್ರಮಕ್ಕೆ ಈ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಬೈಲುಂಗಲದಾಗಲಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ತಾಯಂದಿರಲ್ಲಿ ನಾನು ಅತ್ಯಂತ ಕಳಕಳಿ ಪೂರ್ವಕವಾಗಿ ಬಿಡ್ಕೊಳ್ಳೋದು ಏನಂತ ಕೇಳಿದ್ರೆ, ನೀವೆಲ್ಲರೂ ಬಂದ ಕಾರ ನಿಮ್ಮ ಒಂದು ಗೃಹ ಮತ್ತು ಸುತ್ತಮುತ್ತಲಿನ ವಾತಾವರಣ, ಇಡೀ ಬೈಲುಂಗಲ ಸುತ್ತಮುತ್ತಲಿನ ಗ್ರಾಮಗಳು ಒಂದು ವಿಶಿಷ್ಟವಾದಂಥ ವಾತಾವರಣ ನಿರ್ಮಾಣಕ್ಕೆ ನಿಮ್ಮ